ಹಾಕಿದ್ದೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ಮನವಿ ಮಾಡ್ತೀವಿ, ದಯವಿಟ್ಟು ಸದನವನ್ನ ಒಂದು ಆರ್ಡರ್ಲಿ ತರಲಿಕ್ಕೆ. ಒಂದೇ, ಈಗ ನೀವು ಬರದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಾವು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಆದ್ರೆ ಕಾಂಗ್ರೆಸ್ ಅವರು ಒಬ್ಬ ಮಂತ್ರಿಗೋಸ್ಕರ ಇಷ್ಟೆಲ್ಲ ಜನಗಳ ಒಂದು ಹಕ್ಕನ್ನ ಕಸಿತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದೀನಿ. ಚಂದ್ರಶೇಖರ್ ಅವರ ಹೆಂಡತಿ ಅಲ್ಲ, ಚಂದ್ರಶೇಖರ್ ಹೆಂಡತಿ ಸತ್ತವ್ರ ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರು ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಎಲ್ಲ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಯಾಕಂದ್ರೆ ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡ್ತಕ್ಕಂಥ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರಕ್ಕೆ ಏನಾದ್ರು ಸಲಹೆ ಕೊಟ್ರೆ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡಬಹುದು. ನೋಡಿ, ಅದನ್ನ ಬಿಡ್ತೀರಿ. ಇದು ಹೊಳಮಳ 3 ದಿವಸ ಸಲಹೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಬರ, ನಿಮಗೆ ಮಾನ ಮರ್ಯಾದೆ ಇದ್ರೆ ಬರ ಅಂತ ಘೋಷಣೆ ಮಾಡ್ಬಿಡಿ, ಹಂಗಂದ್ರೆ ಚರ್ಚೆ ಮಾಡೋಣ. ನೀವು ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದ್ರೆ ಚರ್ಚೆ ಏನು ಮಾಡ್ಬೇಕು? ಅಲ್ಲಲ್ಲ, ನಿಮಗೆ ಬರೋದ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರನೇ ಒಪ್ತಾ ಇಲ್ಲ, ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ನಿಮಗೆ ಚಿಂತನೆ ಇಲ್ಲ. ಅಧ್ಯಕ್ಷರೇ, ಬರ ಇದೆ ಅಂತ ಯಾರು ಹೇಳ್ಬೇಕು? ನಿಮ್ ಕ್ಷೇತ್ರದಲ್ಲಿ ಬರ ಇದೆ ಇದ್ರೆ ಸರ್ಕಾರ ಹೇಳ್ಬೇಕಲ್ಲ, ಬರ ಇದೆ, ನಾವು ಬರಕ್ಕೋಸ್ಕರ ಇಷ್ಟು ಹಣ ಮೀಸಲಿಟ್ಟಿದ್ದೀರಿ, ಪ್ರಾಜೆಕ್ಟ್ ಮಾಡಿದಿರಿ, ಕುಡಿಯೋ ನೀರಿಗೆ ಕೊಟ್ಟಿದ್ದೀರಿ. ಇವನ್ನೆಲ್ಲ ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಆಕೈತಿ. ಎಲ್ಲಿ ಮಾಡ್ತೀರಿ? ಎಲ್ಲ ಹೋರಾಟ ಮಾಡಿರಲ್ಲ, 4 ದಿವಸ ಹೋರಾಟ ಮಾಡಿರಿ. ಒಂದ್ ಪೈಸಾ ನಾ ಪೈಸಾ ಹಣನೂ ಬಿಡುಗಡೆ ಮಾಡಿಲ್ಲ, ಬರಕ್ಕೋಸ್ಕರ ಏನು ಬಿಡುಗಡೆ ಮಾಡಿಲ್ಲ. ಅಧ್ಯಕ್ಷ, ಮೈಕ್ ಚಾಲು ಮಾಡಿಸ್ರಿ ಎಲ್ಲಾರ್ಗು. ಇದಂತ ಪದ್ಧತಿ, ಮೈಕ್ ಚಾಲು ಮಾಡಿಸ್ರಿ.